ಬಿಲ ಬಿಲ ಅಂತ ಒದ್ದಾಡುವಂಗ ಮಾಡಿರಿ. ಹೆಂಗಾಗಿ ಪದ್ಮಾವತಿ ಹೆಣದಿರುವ ಮೋಸದ ಚಕ್ರಯುಗ. ಈ ಚಕ್ರಯುಗಕ್ಕೆ ಬಿದ್ದು ಬಿಲ ಬಿಲ ಅಂತ ಒದ್ದಾಡಬೇಕು. ಅದನ್ನ ನಾವು ನೋಡಿ ಕೊಕ್ಕಾಡ್ಬೇಕು. ಈಕೆ ಪದ್ದು ಪದ್ಮ ಪದ್ಮಾವತಿ ಜನ ನನ್ನ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಳ. ಅಕ್ಕಮ್ಮ ಕೂಲಕ್ಕಮ್ಮ ಕೂರು ಸಿಲ್ದಾಗಿರ್ಬೇಕ. ಕೌರವರು ಹಿಡಿದಿರುವ ಚಕ್ರವ್ಯೂಹನ ಅಭಿಮನ್ಯು ಬೇಕಾದ ಪ್ರಯತ್ನ ಮಾಡಿರಬಹುದು. ಆದ್ರೆ ನೀನ್ ಹಿಡಿದಿರುವ ಚಕ್ರವ್ಯೂಹನ ಗಟ್ಟಿಗೊಳಿಸುವ ತಮ್ಮ ಸಿದ್ಧ ಆಗಿದನು ನಿಂತಿಲ್ಲಿ. ನೋಡು, ನಮ್ ಪ್ಲಾನ್ ಯಾವುದೇ ಕಾರಣಕ್ಕೂ ತಪ್ಪುಕೊಡ್ದು. ನೀನು ಮಾವ ಬರೋದ್ರೊಳಗಾಗಿ ನಾವು ಬರ್ಕೊಂಡಿರೋ ಕೆಲಸ ಮಾಡಿ ಮುಗಿಸ್ಬೇಕು. ಡೋಂಟ್ ವರಿ ಮೈ ಡಿಯರ್ ಸಿಸ್ಟರ್. ಈ ಮೃತ್ಯುಂಜಯ ಎತ್ತ ಹೆಜ್ಜೆನ ಕೊಟ್ಟ ಬಾಣನ ಯಾವತ್ತೂ ತಗೊಂಡವನಲ್ಲ. ಲೇ ವತ್ಸೋ, ಸಿಂಹದಂತೆ ಗರ್ಜಿಸಿ ರಾಜ ಮಹಾರಾಜರಂತೆ ತಿರುಗುವ ನನ್ನ ಈ ಶಕ್ತಿಗೆ ಕಳಂಕ ತಂದಿಯಲ್ಲ. ಇನ್ನು ಮುಂದೈತೆ ಕುದುರೆಯ ತಾಕತ್ತಿರೋ ಗಂಡಸಿಗೆ ಷಂಡ ಅಂತ ನಿರಾಕರಿಸಿದ ಶಿರೋಮಣಿ. ಇನ್ನು ಮುಂದೆ ನೋಡ್ತಾ ಇರೋ ನಿನ್ನ ಚಿತ್ತಾರದ ಚಿನ್ನಮಣಿ. ಅಮ್ಮಯ್ಯ, ಮುಳ್ಳಿನ ಮೇಲೆ ಬಟ್ಟೆ ಬಿದ್ದೈತಿ. ಅದನ್ನ ನಿಧಾನಕ್ಕ ತಕ್ಕೋಬೇಕು. ಇಲ್ಲಾಂದ್ರೆ ಮುಳ್ಳು ನಮಗ ಚುಚ್ಚುತ್ತ. ಸಮಾಧಾನ ಯವ್ವ ಬಸ್ಸು ಬಂಗಾರ ಹೊರಗೆ ಬಾರವ. ಯಾರ ಬಂಗಾರ ನೋಡ್ಬಾ. ಯಾಕೆ ವಸು ಒಮ್ಮೆ ಸಿಟ್ಟಿಗೆ ಬರಾಕತ್ತಿ? ಏನೋ ನಮ್ಮ ಅವನ ತಂಗಿ, ನನ್ನ ಕನಸಿನ ಲೋಕದ ಮಡದಿ, ಅವಳ ಸಂಸಾರ ಹಿಂಗಾಯ್ತಲ್ಲ ಅಂತ ಸಾಂತ್ವನ ಹೇಳುವಾಗ ಬಂದಿಲ್ಲ. ಸೃಷ್ಟಿಕರ್ತ ಬ್ರಹ್ಮ ಇದ್ದಗದ ಬಣ್ಣ ಎಲ್ಲ ನಿನ್ನ ಪಡೆದ ಕಳಿಸೋಣ ಅಂತ ಫೋನ್ ಮಾಡಿ ಹೇಳಿದ್ದ. ನೋಡ್ಕೊಂಡು ಹೋಗೋನು ಅಂತ ಬಂದ್ಯ. ಹಾಲಿನ ಕೆನೆಯಂತಿರುವ ನಿನ್ನ ಮೈಕಾಂತಿ, ಭೂಮಿಯ ಉದರದಲ್ಲಿ ಉದಯಿಸುವ ಸೂರ್ಯನಂತಿರುವ ನಿನ್ನ ಮೈಬಂತಿ, ಸಂಪಿಗೆ ಹೂವಿನಂತಿರುವ ನಿನ್ನ ಯೌವನ ನನ್ನ ತಲೆ ಕೆಡಿಸಿ ಬಿಟ್ಟೈತೆ ವಸ್ಸು. ನಿನ್ನ ನಿತ್ತಿಗಣ್ಣಾಗ ನೆನಸುಕೊಳ್ಳಕ್ಕೂ ಆಗದ, ಮರೆಯಕ್ಕೂ ಆಗದ, ಹುಚ್ಚಾಗಿ ಬಿಟ್ಟನ. ಹುಚ್ಚನಂತ ಹೊಸಲೇರು ಬಂದಿದ್ದೆ. ಆದ್ರೆ ನೀನು ರೊಟ್ಟ ಕತ್ತರಿಸಿ ತೋಳವಾಗಿ ಕಟ್ಟಬೇಕಾಗುತ್ತೆ ಮಗನೇ. ಹುಷಾರ್ ಯಾಕಿಷ್ಟು ಸಿಟಿ ಬರಕತಿ? ಅವ ಅನ್ನೋದಾರ ಏನಂದ? ಮನಸ್ಸಿನಾಗಿರೋದು ಹೇಳ್ದ. ಇಷ್ಟಕ್ಕೆಲ್ಲ ಸಿಟ್ಟಿಗೆ ಹೇಳ್ಬಾರ್ದು ಬಂಗಾರ. ಅವನ ಮಾತು ಕೇಳಿದ್ರೆ ಕಾಲಿನ ಚಪ್ಪಲಿ ತಗೊಂಡು ಮಕ್ಕದ ಕೆಟ್ಟವ್ರು ಹೊಡಿಬೇಕು ಅಂತ ಅನಿಸ್ತಾ ಇದೆ. ಏನಂದ್ರೆ ಮೆಟ್ಟ ತಗೊಂಡು ಹೊಡಿತೀಯ? ಹೊಡಿ, ಹೆಂಗ್ ಹೊಡಿಬೇಕು ಬರ್ತಾನ? ಹೊಡ್ತ್ರ ನಂಬರ್ ಮುಡಿರ್ಬೇಕ. ಮನಸ್ಸಿಗೆ ಬಂದ ಜಾಗದಾಗ ಹೊಡಿ. ನೀ ಬಡಿ, ನೀ ಮೆಟ್ಟಲ್ಲಿ ಹೊಡೆದಿದ್ದನ್ನ ಮೆಟ್ಲ ಮಾಡ್ಕೊಂಡ್ ಬಂದ ನನಗೆಲ್ಲಕ್ಕೆ ಕಿಸ್ ಕೊಡಲಿಲ್ಲ. ನನ್ನ ಹೆಸರು ಮೃತ್ಯುಂಜಯನ ಅಲ್ಲ. ಮೂರು ಬಿಟ್ಟವನೆ ನನ್ನ ಬೆನ್ ಹತ್ತಿ ಬರಬಾರ್ದು ಅಂತ ಅವತ್ತಿನ ದಿಕ್ಕಿ ಮಣ್ಣು ಹಾಕಿ ಬಂದಿದ್ದೀನಿ. ಮತ್ತ್ಯಾಕೋ ನನ್ನ ಬೆನ್ ಹತ್ತಿ ಬಂದೆ? ಬೆನ್ನ ಹತ್ತಿ ಬರಕ್ಕೂ ಒಂದು ಕಾರಣ ಐತವ. ನಿಮ್ಮಣ್ಣ ನಾನು ಎಷ್ಟು ದಿನ ಅಂತ ಇರ್ತೀವಿ. ಇಂದಿನ ನಾಳೆ ಬಿದ್ದು ಹೋಗೋ ಮರ. ನಿಂದಿನ್ನು ಸಣ್ಣ ವಯಸ್ಸು. ಈ ದಿನ ಆಸ್ತಿ ಪಾಸ್ತಿ ನೋಡ್ಕೊಳಕ್ ಹೋಗ್ಬೇಡ. ನನ್ನ ತವ್ರ ಮನೆ ಆಸ್ತಿ ಅಂತಿರೋದು ನನ್ನ ತಮ್ಮ ಒಬ್ಬನ. ಈ ಮನೆಯಾಗಿದ್ನಂದ್ರ ನಿನ್ನ ಅಭ್ಯಾಸರ ಕಳೆದಂಗ ಆಕತಿ. ನಿನ್ನ ಹೊಟ್ಟೆ ಹುಟ್ಟೋ ಮಗುಗ ತಂದಿದ್ದ ಅನ್ನೋ ಕೊರಗು ತುಂಬದಂಗ ಅಂದ್ರೆ ನಿಮ್ಮ ಮಾತಿನ ಅರ್ಥ ಸಿಂಪಲ್ ಏನಿಲ್ಲ ಬಸ್ಸು. ನಿನ್ನ ಮೆತ್ತ ಮೈಯೊಡನೆ ನನ್ನ ಮೈನ ಸೇರಿಸಿ, ನಿನ್ನ ಬಿಸಿ ಉಸಿರಿನಲ್ಲಿ ನನ್ನ ಉಸಿರನ್ನ ಕೂಡಿಸಿ, ತುಂಬಿ ಯಾವಾಗ್ಲೂ ಹೂವಿನ ಸುತ್ತ ಸುತ್ತು ಹಾಗೆ ನಿನ್ನ ಸೊಂಟದ ಸುತ್ತಲೂ ಸುತ್ತಬೇಕು ಅನ್ಕೊಂಡೇನೆ. ಅಷ್ಟೇ ಅಲ್ಲ, ನಿನ್ನ ಹೊಟ್ಟೆ ಹುಟ್ಟು ಈ ಕೂಸಿಗೆ ತಂದೆಯಾಗಬೇಕು. ಇದು ಮಾತ್ರ ಸಾಧ್ಯವಿಲ್ಲ. ನನ್ನ ಗಂಡ ಬಿಡ ಚಪ್ಪಲಿ ಸ್ಥಳದ ಇರೋದಕ್ಕೂ ನೀನು ಲಾಯಕ್ಕಿಲ್ಲ. ನೀನು
ನನ್ನ ಮಗು ತಂದೆ ಆಗ್ತ್ಯ ಇಲ್ಲ, ಯಾವ ಕಾರಣಕ್ಕೂ ಸಾಧ್ಯವಿಲ್ಲ. ಅಲ ಬುಪ್ಪುಣಿ ಹಳೆ ಬುಪ್ಪುಣಿ ಹೋಗ್ಲಿ ಅಂತ ಸುಮ್ಮನೆ ಬಿಟ್ರ ಬಾಳ ಹಾರಡ ಕಥೆಯಲ್ಲೇ. ಯಾಕ ಮತ್ ಯಾವನಾರ ನೋಡ್ಕೊಂಡಿಯೇನ? ಈ ನಿನ್ನ ಸಿರಿ ಸಂಪತ್ತು ಮಂದಿ ಪಾಲಾಗಕ ನಾನು ಯಾವುದೇ ಕಾಲಕ್ಕೂ ಬಿಡೋದಿಲ್ಲ. ಇದೆಲ್ಲ ನನ್ನ ತವರು ಸೇರ್ಬೇಕು. ಐ ಮೀನ್ ನಾನು ತಮ್ಮ ಅನುಭವಿಸ್ಬೇಕು. ತೆಪ್ಪಗಿದಕ್ಕೆ ಒಪ್ಪಿದ್ರ ಸರಿ, ಇಲ್ಲಂದ್ರೆ ಗೊತ್ತಿರ್ಬೇಕಲ್ಲ ನನ್ನ ಕೈ ರುಚಿ ಹೆಂಗಿರುತ್ತ ಅಂತ. ಅದ್ಕೆ ನೀನು ನನ್ನ ತಾಯಿಯಾಗಿ ಯಾಕಮ್ಮ ಇಂತ ಕೆಟ್ಟ ಕೆಲಸ ಮಾಡಿದ್ರೆ ಮನಸ್ಸಾದ್ರೆ ಹೇಗೆ ಹೋಗ್ತಾ ಇದೆ? ಅವ್ರ ಮಕ್ಕ ನೋಡಿದ್ರೆ ನನಗೆ ಅಸಹ್ಯ ಆಗ್ತಿದೆ. ಅವ್ರನ್ನ ಮರಬಿಟ್ಟು ಕಳಿಸ್ಬಿಡಿ. ನೀವು ಹೇಗೆ ಇದ್ರು ಕೇಳ್ತೀನಿ. ಅದಕ್ಕೆ ಹೇಳ್ತೀನಿ ವೇ ಆದ್ರ ನೀನು ನಾನು ಹೇಳ್ದಂಗ ಕೇಳಿದ್ರಮ್ಮ. ಕೇಳ್ತೀನಿ, ನೀವೇನ್ ಹೇಳಿದ್ರು ಕೇಳ್ತೀನಿ. ಬೇಕಿದ್ರೆ ನನ್ನ ಪ್ರಾಣ ಬೇಕಿದ್ರೆ ಬಿಟ್ಬಿಡ್ತೀನಿ. ನಿನ್ನ ಪ್ರಾಣ ತಗೊಂಡು ಉಪ್ಪು ಹಚ್ಚಿ ನೆಕ್ಕಲನ ಈ ನಿನ್ನ ಸಮಸ್ತ ಆಸ್ತಿ ನನ್ನ ಹೆಸರಿಗೆ ಬರೆದು ಕೊಡಬೇಕು. ಅಂದ್ರ ಇಂದ ಈ ಕ್ಷಣನ ನನ್ನ ತಮ್ಮ ಮನೆ ಬಿಟ್ಟು ಹೋಗ್ತಾನ. ಇಲ್ಲಂದ್ರ ಪರ್ಮನೆಂಟ್ ಆಗಿ ಈ ಮನೆಗೆ ಮಾಲಕ್ ಆಗ್ತಾನ. ದೇವಸ್ಸು ಈ ಆಸ್ತಿಯೆಲ್ಲ ನಮ್ಮ ಹೆಸರಿಗೆ ಹಚ್ಚಿಕೊಟ್ಟು ಬಿಡು. ಅಂಬರಕ್ಕಿಂತ ಮಿಗಿಲಾಗಿರೋ ನಿನ್ನ ರೂಪರಾಶಿ ನಾನು ಟಚ್ಚು ಮಾಡಂಗಿಲ್ಲ. ಇಲ್ಲ, ನನ್ನ ಗಂಡ ಹಗಲೆರಡು ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿಸಿದ ಮನೆ ಇದು. ಎಲ್ಲ ಆಸ್ತಿ ನೀವು ಬರ್ಕೊಟ್ಬಿಟ್ರೆ ನಾಳೆ ನನ್ನ ಹುಟ್ಟು ಮಗುವಿ ಏನಂತ ಉತ್ತರ ಕೊಡ್ಲಿ? ಇಲ್ಲ, ನಾನ್ ಮಾತ್ರ ಇದನ್ನ ಬಿಟ್ಕೊಡೋದಿಲ್ಲ. ಹೌದಿನ ಚಿನಾಲಿ ಹೆಂಗಸ. ಇನ್ನು ಮುಂದ ನಾನ್ ಮಾತಾಡೋದಿಲ್ಲ. ನನ್ನ ತಮ್ಮ ಮಾತಾಡ್ತಾನ. ತಮ್ಮಯ್ಯ, ಗಿವ್ ಮೀ ಸಿಗರೇಟ್. ಮಾತಿಗೆ ಬಗ್ಗಂಗ ಕಾಣೋದಿಲ್ಲ. ನೀನು ಸ್ವಲ್ಪ ಡಾಕು ಇದ್ದಂಗ ಇದೀಯ. ಹೆಣ್ಣು ಹಣ್ಣು ಮಣ್ಣಿಗೋಸ್ಕರ ಹೋರಾಡ್ತಿರೋ ನನ್ನ ಚಂಡ ನನ್ನ ಮಗಾನೂ ಇಲ್ಲ. ನೀ ಬಸರಿದ್ರು ನನಗೆ ನಡೀತೈತಿ. ಬಹಳ ದಿವಸ ಆಗಿತ್ತು ನನ್ನ ಕಾಮ ಎಂಬ ಕುದುರೆಗೆ ಲಗಾಮ ಹಾಕಿ. ಇವತ್ತ ಲಗಾಮ ಬಿಚ್ಚಿ ನೀರು ಕುಡಿದು ಟೈಮ್ ಬಂದೈತಿ. ಬಾಬಾ ನೀನು ಬಾತ ಸರಿಗಾಸೋದಕ್ಕೆ ನಾನೇನು ಜಾಣ ಹೆಣ್ಣಲ್ಲ. ಮಾನವಂತರ ಶೀಲವಂತರ ಮನೆ ಕಡ ಸೊಸೆ ಕಡ. ಮಾನವಂತ ಶೀಲವಂತ ಮನೆತನದ ಸೊಸೆ. ಮಾನವಂತ ಶೀಲವಂತ ಮನೆತನದಲ್ಲಿ ನಿನ್ನ ಶೀಲಹರಣ ಮಾಡಬೇಕ. ನಮ್ಮಪ್ಪಗನ ಹುಟ್ಟಿಲ್ಲ. ಸೆಕ್ಯೂರಿಟಿ ನಾ ಯಾವಾಗ ಈ ಮನಿ ಗೇಟಿ ಕಾಲಿಟ್ ನಾವು ಮನೆ ಹೋಗಿಸಿಂದ ಬಾಳತ್ತಾತ. ವಸ್ಸು ಇಲ್ಲಿ ಏನೇ ಇದ್ರು ನಾ ಒಬ್ಬನ. ವಸ್ಸು ಬಾಳ ಮುಚ್ಚಾಡಕ್ ಹೋಗ್ಬೇಡ. ಒಂದು ಸಲ ನನ್ನ ಜೋಡ ಪಲ್ಲಂಗ ಏರಿ ನೋಡ. ನಾ ಬ್ಯಾಡ ಅಂದ್ರೂ ನೀನ ಜಾಸ್ತಿ ನನ್ನ ಹೆಸರಿಗೆ ಬಂದು ಕೊಡ್ತೀನಿ. ಈಕಿ ನನ್ನ ಮಾತಿಗೆ ಬಗ್ಗೋ ಹೆಂಗಸಲ್ಲ. ಈಕಿಗೆ ಬಗ್ಗಿಸ್ಬೇಕು ಅದು ನೀನ. ಏನರೇ ಸೆಕ್ಯೂರಿಟಿ ಅಣ್ಣ ಅಂತ ಹರಡಕತ್ತೇನ? ದೊಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ. ಇನ್ನು ನೀನು ಕಾರ್ ಡ್ರೈವರ್ಗೆ ಹೆದರ್ತೀವನ? ಹಿಡಿಲಾಕಿನ ನನಗೇನು ಮಾಡ್ಬೇಡಿ. ನೀನ್ ಕೊಡೋ ಶಕ್ತಿ ನನ್ನಲ್ಲಿ ಇಲ್ಲ ಅಂತಿಗೆ ಹೇಳಿಲ್ಲ. ತಡ್ಕೊಳ್ಳೋ ಶಕ್ತಿ ನಿನ್ನಿಲ್ಲ. ಹಂಗಾದ್ರೆ ನಾ ಹೇಳುದನ್ನ ಸರಿಯಾಗಿ ಕೇಳಿಸ್ಕೊ. ನಿನಗ ನಿನ್ನ ಶೀಲ ಬೇಕು ಅಥವಾ ಈ ಆಸ್ತಿ ಬೇಕು? ಎರಡರಾಗ ಒಂದನ್ನು ಮಾತ್ರ ಆರಿಸ್ಕೋಬೇಕು. ಪ್ರತಿಯೊಂದು ಹೆಣ್ಣಿಗೂ ಆಸ್ತಿ ಸಂಪತ್ತಿಗಿಂತ ತನ್ನ ಶೀಲನ ಮುಖ್ಯ. ತಮ್ಮ ಶೀಲಕ್ಕೋಸ್ಕರ ಸತಿ ಸಕ್ಕುಬಾಯಿ
ಹೇಮರೆಡ್ಡಿ ಮಲ್ಲಮ್ಮ ಸೀತಾ ಮಾತೆ ನಮ್ಮ ಪ್ರಾಣನೇ ಬಿಟ್ರು. ಅವರಷ್ಟು ದೊಡ್ಡೋಳು ನಾನಲ್ಲ. ಹಣ ಆಸ್ತಿ ಸಂಪತ್ತು ಯಾರು ಯಾವಾಗ ಬೇಕಾದ್ರೂ ಗಳಿಸಬಹುದು. ನನಗೆ ನನ್ನ ಶೀಲ ಬೇಕು, ನನಗೆ ಶೀಲ ಬೇಕು. ಆಸ್ತಿ ಅಲ್ಲ, ನೀವು ಹೇಳಿದಂತೆ ಎಲ್ಲ ಆಸ್ತಿ ಬರ್ದು ಕೊಟ್ಬಿಡ್ತಿದ್ದೆ. ತಮ್ಮಯ್ಯ ಮತ್ತೇನು ಅಕ್ಕಂತೀಯೋ ಬೆಪ್ಪ ನನ್ನ ಮಗನ. ಲಾಯರ್ ಕೊಟ್ಟು ಕಾಗದ ಪತ್ರದ ಮೇಲ ಆಕೆ ಕಡೆಯಿಂದ ತಪ್ಪದಂಗ ಸಹಿ ಹಾಕಿಸ್ಕೋ. ಮೊದಲ ಮೋಟಗಾರ್ತಿ ಹಂಗಸದಳ ಹಾಕಲೇ. ಇನ್ನು ಯಾಕೆ ಇಲ್ಲಿ ನಿಂತಿದ್ರ? ಹೊರಟೋಗ್ರಿ ಮನೆ ಬಿಟ್ಟು. ತಮ್ಮಯ್ಯ ಹೊರಟು ಹೋಗ್ಬೇಕಂತ ನಡಿಪ. ಹೆಂಗಿದ್ರು ಈಕಿ ಮನಿ ಮಾಲಕ್ತಿ, ನಾವೆಷ್ಟೇ ಆದ್ರೂ ಹೊರಗಿನಿಂದ ಬಂದವರು. ಇನ್ನೇನೈತ್ ನಮ್ ಕೆಲಸ? ಮನಿ ಬಿಟ್ಟು ಹೋಗ್ಬೇಕಾ? ಮನೆ ಬಿಟ್ಟು ಹೋಗ್ಬೇಕಾದ್ರು ನಾವಲ್ಲ, ನೀನು. ನಿನ್ನ ಸಮಸ್ತ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆಸ್ಕೊಂಡಾಯ್ತು. ನೀನಾಗೆ ಮನೆ ಬಿಟ್ಟು ಹೋಗ್ತೀಯೋ ಅಥವಾ ನಾನು ಮಾತ್ರ ಈ ಮನೆ ಬಿಟ್ಟು ಹೋಗೋದಿಲ್ಲ. ನನ್ನ ಗಂಡನ ನೆನಪು ಈ ಮನೆಯ ಕ್ಷಣ ಕ್ಷಣಕ್ಕೂ ಇದೆ ಅಮ್ಮ. ಅವ್ರಿಗೆ ಕೊನೆದೊಂದು ಆಸೆ ಇತ್ತು, ಅವ್ರ ಮಗು ಇಲ್ಲೇ ಹುಟ್ಟಿ ಬೆಳಿಬೇಕು ಅಂತ. ಅವ್ರು ಹುಟ್ಟಿದ ತಕ್ಷಣ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅಲ್ಲಿವರೆಗೂ ಈ ಮನೇಲಿ ಇರೋದಕ್ಕೆ ಅವಕಾಶ ಮಾಡಿ. ನೋ 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 ವಸ್ತು, ಈ ಮನ್ಯಾಗ ನೀ ಇದ್ದಷ್ಟು ನಮಗೆ ತೊಂದರೆ ತಪ್ಪಿದ್ದಲ್ಲ. ತಮ್ಮಯ್ಯ, ಈ ಭಿಕಾರಿ ಜೊತೆ ನಮಗೇನ ಮಾತು?